ತಗೊಳ್ಳಿ ಅಕ್ಕ. ನಮ್ಮ ರಾಘವೇಂದ್ರ ಸ್ಯಾರೀಸ್ ಪೇಜಿಂದ ಅಲ್ಲ, ತವ್ರ ಮನೆಯಿಂದ ಉಡುಗೊರೆ. ಅವ್ರು ಸೀರೆ ಎತ್ಕೊಂಡು ಹೋಯ್ತಾ ಇದ್ದಾರಾ? ಓ ಅಕ್ಕ, ಸೀರೆ ಎತ್ಕೊಂಡು ಹೋಯ್ತಾ ಇದ್ದೀರಾ ಅಂತ ಇದು ನಮ್ದಮ್ಮ. ಎತ್ಕೊಬರ ಸೀರೆ ಎತ್ಕೊತಿದೀನಿ ಬಿಡ. ರಾಘು ಎತ್ಕೊಬಮ್ಮ, ಎತ್ತಿಕ್ ಬಿಡಲ್ಲ, ಎತ್ಕೊಬ ಬಾ, ನಾವ್ ಇಲ್ಲಿ ಎತ್ತಿಕ್ ಬಿಡೋಣ. ನಮ್ದು ಸೀರೆ ಅಂತ ಕೊಡಮ್ಮ, ಅವ್ರು ದುಡ್ಡು ಕೊಟ್ಟು ತಗೊಂಡವ್ರು ಕೊಡಮ್ಮ. ಬುಡಮ್ಮ 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 ಬುಡಮ್ಮ, ಹೋಯ್ತು ಸೀರೆ. ಸೀರೆ ನಮ್ದು ಅಂತ. ಅಯ್ಯೋಯ್ಯೋ, ಏ ಅವ್ರು ದುಡ್ಡು ಕೊಟ್ಟು ತಗೊಂಡಿದ್ದಾರೆ. ಫ್ರೀಯಾಗ ಅಲ್ಲ ಕೊಡ್ತಾ ಇರೋದು. ಪ್ಯಾಕ್ ಮಾಡ್ಬಿಡಿ ಮ್ಯಾಮ್. ಸುಮ್ನೆ ಅದು ಬೇಡ, ಪ್ಯಾಕ್ ಮಾಡ್ತಿದ್ದಾರೆ. ಅದು ಬೇಡ ಮ್ಯಾಮ್, ಬೇರೆ ಕವರ್ ಪ್ಯಾಕ್ ಮಾಡ್ತಿದ್ದಾರೆ. ಸುಮ್ನೆ ರಾತಾಗೆ ನೋಡಿದ್ರ ಅಕ್ಕ. ಓ ಇಲ್ಲ ಶೂ. ಸರಿ, ಕಟ್ ಮಾಡಿದ್ರೆ. ಓ ಮ್ಯಾಮ್, ಸೂಪರ್ ಮ್ಯಾಮ್. ಓ ಸೂಪರ್. ನಮಸ್ತೆ, ನಾನ್ ನಿಮ್ಮ ಸೌಮ್ಯಶ್ರೀ. ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನೋಡಿ, ರೆಡ್ ಅಂಡ್ ಬ್ಲಾಕ್ ಅಲ್ಲಿ ತರಿಸಿದ್ದೆ ಸ್ಯಾರಿ. ಇವಾಗ ಪರ್ಪಲ್ ಅಂಡ್ ಆರೆಂಜ್ ಅಲ್ಲಿ ತರಿಸಿದೀನಿ. ಇದ್ರಲ್ಲೂ ನಿಮ್ಗೆ ಏನಾದ್ರು ಕಲರ್ಸ್ ಅಲ್ಲಿ ಸ್ಯಾರೀಸ್ ಬೇಕು ಅಂದ್ರೆ ಬುಕ್ ಮಾಡ್ಕೋಬಹುದು. ಓಕೆ. ಆಲ್ರೆಡಿ ಬ್ಲೌಸ್ ಕಟ್ ಮಾಡ್ತಿದ್ದಾರೆ, ಸ್ಟಿಚ್ ಮಾಡಕ್ಕೆ ನಮ್ಮ ಮೇಡಮ್ ಸ್ಟಿಚಿಂಗ್ ಮಾಡ್ತಿದ್ದಾರೆ. ಮೈಕ್ ನನ್ನ ಹತ್ರ ಇದೆ, ತಗೊಳ್ಳಿ. ನಂಗೆ ಅರಿಯಕ್ಕೆ ಭಯ. ಈ ತರ ಪ್ಲೈನ್ ಬ್ಲೌಸ್ ಬರುತ್ತೆ. ನೋಡೋಣ, ಸ್ಟಿಚಿಂಗ್ ಕೊಡೋಣ, ಹೇಗ್ ಬರುತ್ತೆ ಅಂತ ಹೇಳ್ತೀನಿ. ಲಾಡು ಎಕ್ಸ್ಟ್ರಾ ನಾವಂತೂ ಈ ನಡುವೆ ತುಂಬಾ ತಿಂದ್ವಿ. ಹೋಸಲ ಹೋಗಿದ್ ನಾನು ಹೋಗಿದ್ನಲ್ಲ, ಅದು ತಗೊಂಡ್ಬಂದು ಕೊಟ್ಟೆ ಒಂದ್ಸಲ. ತಿಂದ್ವಿ ಅಮ್ಮ, ಅದು ತಿಂದ್ವಿ. ನಿವೇದ ಅವಳಿಗೊಂದು ತಗೊಂಡೋಗಿ ಹೋಗ್ಬೇಕು. ಫ್ಯಾಮಿಲಿ ಇವ್ರು ಇರೋದೇ ಇಲ್ಲ ಮ್ಯಾಮ್. ನೋಡಿ ಶೆಕೆ, ಟೆನ್ಷನ್ ತಗೋಬೇಡಿ, ಸುಮ್ಮನೆ ಹೋಗಿ ಟೆನ್ಷನ್ ತಗೋಬೇಡಿ, ಆರಾಮ್ಸೆ ಹೋಗಿ ಅಷ್ಟೇ. ಏನು ಆಗಲ್ಲ. ಈಗ ಟೆನ್ಷನ್ ತಗೊಂಡೋದ್ರು ಏನು ಮಾಡಕ್ಕಾಗಲ್ಲ. ನೋಡಿ ಫ್ರೆಂಡ್ಸ್, ಮದ್ವೆ ಆದ್ರೆ ಎಂತೆಂತ ತಲೆನೋವು. ಗಂಡ ಬೈತಾನೆ ಅಂತ ಫಾಸ್ಟಾಗಿ ಓಡೋಬೇಕು, ಮಕ್ಕಳು ಬೈತಾರೆ ಅಂತ ಓಡೋಬೇಕು. ನಾವು ಮದ್ವೆ ಆಗಿಲ್ಲ ಫ್ರೆಂಡ್ಸ್, ನಾವು ಬ್ಯಾಚುಲರ್ ಫ್ಯಾಮಿಲಿ ನಮ್ದು. ಈಗ ಇವ್ರಿಗೆ ಒಂದು ಕವರ್ ಹಾಕ್ಬಿಟ್ಟು ರೆಡಿ ಮಾಡಿ ಕೊಟ್ಬಿಡ್ತೀನಿ. ನಮಸ್ಕಾರ. ನಮ್ಮ ತಂಗಿ ಎಷ್ಟು ಬ್ಯುಸಿ ಇದ್ದಾಳೆ ಅಂದರೆ ಹೇಳೋಕ್ಕಾಗಲ್ಲ. ನಾನು 2 ದಿವಸದಿಂದ ನೋಡ್ತಾ ಇದ್ದೀನಿ, ಸಿಕ್ಕಾಪಟ್ಟೆ ಬ್ಯುಸಿ. ರಾಘವೇಂದ್ರ ಸ್ಯಾರೀಸ್ ಪೇಜಲ್ಲಿ ತುಂಬ ಜನ ಹೂವು ಕೇಳಿ ಮಾತಾಡಬೇಕು ಅಂತೀರಾ, ತುಂಬ ಬ್ಯುಸಿ ಇದ್ದಾರೆ. ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ. 2 ದಿವಸದಿಂದ ನಾನು ನೋಡ್ತಾ ಇದ್ದೀನಿ, ಅದು ನನಗೆ ಗೊತ್ತು. ಸ್ವಲ್ಪ ಯಾರ್ಯಾರು ರಾಘವೇಂದ್ರ ಸ್ಯಾರೀಸ್ ಪೇಜಲ್ಲಿ ಸ್ಯಾರೀಸ್ ಬುಕ್ ಮಾಡ್ತಾ ಇದ್ದೀರೋ ಅವರೆಲ್ಲರೂ ತುಂಬ ಥ್ಯಾಂಕ್ಸು. ನಾನೇ ಕಣ್ಣಾರ ನೋಡ್ತಾ ಇದ್ದೀನಿ. ಮಲ್ಕೊಳ್ಳೋದು 2 ಗಂಟೆ ನೈಟು. ಬೆಳಿಗ್ಗೆ ಎದ್ದ ತಕ್ಷಣ ಮನೆ ಕೆಲಸ ಎಲ್ಲ ಮುಗಿಸಿ ತಿರ್ಗಿ ಮತ್ತೆ ಎಲ್ಲ ಪಾರ್ಸೆಲ್ ಎಲ್ಲ ಇದು ಮಾಡಬೇಕು, ಆರ್ಡ್ರ್ ತೊಗೋಬೇಕು, ಎಲ್ಲ ಅವಳು ಒಬ್ಬಳೇ ಮಾಡಬೇಕು. ಅದರಿಂದ ಫುಲ್ಲು ಸ್ಟ್ರೆಸ್ಸಲ್ಲಿದ್ದಾರೆ. ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಹೂವು ಕೇಳಬೇಕು, ಮತ್ತು ನಿಮ್ಮ ಹತ್ರ ಮಾತಾಡಬೇಕು ಅಂತಾರೆ. ನಾನು ಬಂದು 2 ದಿವಸ ಆಯಿತು, ನನ್ನ ಹತ್ರನೂ ಸರಿಯಾಗಿ ಮಾತಾಡಿಲ್ಲ. ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು, ನನ್ನ ಬಂದರು, ಇದೇ ಆಗ್ಬಿಟ್ಟಿದೆ. ನಾನು ತುಂಬಾ ಬ್ಯುಸಿ ಇರೋದ್ರಿಂದ ನೋಡಿ ಇವರು ಕೂಡ ಬಂದ್ರು. ಬನ್ನಿ. DC ಮೇಡಮು ಸ್ವಲ್ಪ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವ್ರು ಸಪೋರ್ಟ್ ಮಾಡಿ ಇಷ್ಟೆಲ್ಲ ಮಾಡಿದ್ರು ನಡೀತಾ ಇದೆ ಕೆಲಸ. ತುಂಬಾ ಬ್ಯುಸಿ ಇದ್ದಾರೆ. ಮಲ್ಕೊಳ್ಳೋದು 2 ಗಂಟೆ. ಕಷ್ಟಪಟ್ಟು ಮಾಡೋರಿಗೆ ದೇವ್ರು ಎಲ್ಲಾದ್ರೂ ಇದ್ದೇ ಇರ್ತಾರೆ. ಅದೇ ಮುಂದೆ ಕಾಯೋದು. ಇಷ್ಟೆಲ್ಲ ಕಷ್ಟಪಟ್ಟು ಮಾಡ್ತಿದ್ದಾಳೆ ನನ್ನ ತಂಗಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೀನು ಬರ್ತೀಯಾ? ಬಾ, ಎತ್ಕೋತೀನಿ ಬಾ. ಬಾ ಎತ್ಕೋತೀನಿ ಬಾ. ಇವ್ರೆ ಅತ್ತಿ. OTP 812. ಥ್ಯಾಂಕ್ ಯು. ಬಾಯ್ ಅಕ್ಕ, ಹುಷಾರು, ಫೋನ್ ಮಾಡಿ.
ಬಾಯ್ ಬಾಯ್.